ನಿನ್ನೆ ನಾನು ಬೆಂಗಳೂರಿಂದ ಆಗಮಿಸಿ ನನ್ನ ಕ್ಷೇತ್ರ ವ್ಯಾಪ್ತಿ ಮತ್ತು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ನಿನ್ನೆ ನಾವು ಬಂದ ಮೇಲೆ ಭಾಳ ಮಳೆ ಅಂಥದ್ರಲ್ಲೂ ಸಹ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕರ್ಕೊಂಡು ಹೋಗಿ ಏನು ನಮ್ಮ ಮಾಯ್ಕೋಡು ಮತ್ತು ಯಜ್ಞಿ ಆ ಕಡೆಗೆಲ್ಲ ರೈತರ ಒಂದು ಬಿತ್ತನೆ ಆಗಿರ್ತಕ್ಕಂಥ ಹೊಲಗಳನ್ನು ಅಳಿಸ್ಬಿಟ್ಟು ಮತ್ತೆ ಬಿತ್ತಿರ್ತಕ್ಕಂಥ ಉದಾಹರಣೆಗಳು ಮಳೆ ಕೊರತೆಯಿಂದ ಆಗಿರ್ತಕ್ಕಂಥ ಒಂದು ಪರಿಶೀಲನೆ ಮಾಡಿದೆ. ಮತ್ತು ಅದರ ಜೊತೆಗೆ ನೇರ್ಲಿ ಗ್ರಾಮ ಇರ್ಬೋದು, ಬೇರೆ ಬೇರೆ ಗ್ರಾಮದಲ್ಲಿ ಸಹ ಅಡಿಕೆ ತೋಟಗಳು ಸಹ ಒಣಗಿದವು. ಅವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ನೋಡಿದಾಗ ಈಗ ಸ್ವಲ್ಪ ತೋಟಕ್ಕೆ ಒಂದು ಸ್ವಲ್ಪ ಈಗ ಮಳೆ ನೀರು ಬಂದರಿಂದ ಸಹ ಒಂದು ಸ್ವಲ್ಪ ಮರಗಳು ಸ್ವಲ್ಪ ಚೇತರಿಸ್ಕೊಳ್ತಕ್ಕಂಥ ಕಡೆಗೆ ಗಮನ ಹೋಗ್ತಾ ಇದ್ದಾವೆ. ಆದರೆ ಅವರಿಗೆ ಯಾವ ರೀತಿ ಈ ವರ್ಷ ಅವ್ರಿಗೆ ಇದು ಸಿಗಲ್ಲ, ಏನು ಫಸಲು ಸಿಗಲ್ಲ. ಈಗ ಅದು ಚೇತರಿಸೋಕ್ಕೆ 2 ವರ್ಷ ಬೇಕು. ಈಗ 2 ವರ್ಷ ಅವ್ರು ಗಿಡ ಮಾತ್ರ ಸಾಕೇಬೇಕು. ಆ ಸ್ಥಿತಿನೂ ಸಹ ಉಳಿಸ್ಕೊಳಕ್ಕೋಸ್ಕರ ಈಗ ಪ್ರಯತ್ನ ಪಡಬೇಕು. ಅಂಥ ಒಂದು ಸ್ಥಿತಿ ಇವತ್ತು ರೈತರಿಗೆ ಕೆಲವು ಕಡೆ ಆಗಿದೆ. ಅದನ್ನು ಸಹ ನಾನು ಮಾಹಿತಿ ತಗೊಂಡಿದ್ದೆ ರೈತರಿಂದ, ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸಿ.ಒ ಅವರಿಂದನೂ ಸಹ ಮಾಹಿತಿ ತಗೊಂಡು, ಕೃಷಿ ಅಧಿಕಾರಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಸಹ ಮಾಹಿತಿ ತಗೊಂಡು ಈ ಕೂಡಲೇ ಆ ವರದಿಯನ್ನು ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಂದಾಯ ಸಚಿವರಿಗೆ ಸಹ ಭೇಟಿ ಮಾಡಿ ನಾವು ಇದನ್ನು ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತು ನನ್ನ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಸಹ ಅದಕ್ಕೆ ಸ್ಪಂದಿಸಿ ನಾನು ಇಲ್ಲಿ ನಮ್ಮ ರೈತರ ಏನು ಮಳೆದೇ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ಬೇರೆ ಬೇರೆ ಏನೇ ಇದ್ದರೂ ಸಹ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಅದರ ಜೊತೆಗೆ ನರೇಗಾ ಹಿಂದೆ ನಮ್ಮ UPA ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ನರೇಗಾ ಅಂತಕ್ಕಂಥ ಒಂದು ಯೋಜನೆಯನ್ನು, ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಈಗ EBG ರಾಮ್ಜಿ ಅಂತಕ್ಕಂಥ ಒಂದು ಅದನ್ನು ನಾಮಕರಣ ಬದಲಾವಣೆ ಮಾಡಿ ಈಗ ಅದನ್ನು ತಂದಿದ್ದಾರೆ. ಅದನ್ನು ತಂದದ್ದು ಸಹ ನಾವು ಸ್ವಾಗತ ಮಾಡ್ಕೋಬೇಕಾಯ್ತು ನಾವು ಸರ್ಕಾರದಾಗ. ಆದರೆ ಅದನ್ನು ತಂದ ಮೇಲೂ ಸಹ ಏನು ನಾವು ಹಣದ ಕೊರತೆ ಆಗ್ಬೋದು ಅಂತಂದೇಳಿ ತಿಳ್ಕೊಂಡ್ರೆ, ಆದರೆ ನಮ್ಮ ಸಚಿವರ ಆಗಿರ್ತಕ್ಕಂಥ ನಮ್ಮ ಏನು ಈಶ್ವರ ಖಂಡ್ರೆ ಸರ್ ಕೂಡಲೇ ಅವರು ಅಧಿಕಾರ ವಹಿಸ್ಕೊಂಡ ತಕ್ಷಣ ಎಲ್ಲ ಕಡೆಗೂ ಸಹ ಎಲ್ಲ ಗ್ರಾಮ ಪಂಚಾಯತಿಯರಿಗೂ ಸಹ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಗುಳೆ ಹೋಗಬಾರ್ದು. ನಮಗೆಲ್ಲರಿಗೂ ಸಹ ನಾವು ಏನು UG ರಾಮ್ಜಿ ಅಲ್ಲಿ ಬರ್ತಕ್ಕಂಥ ಯೋಜನೆ ಕೂಲಿಗಾಗಿ ಏನು ಕೆಲಸ ಇದೆಯಲ್ಲ ಅದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಡೆಸಬೇಕು. ಮತ್ತು ಯಾವುದೇ ನಮ್ಮ ರೈತರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಹೇಳ್ಬಾರ್ದು. ಹೇಳಿದರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಕ್ಕಂಥದ್ದು ಒಂದು ಸಹ ಸೂಚನೆ ಕೊಟ್ಟಿವಿ. ಹಾಗಾಗಿ ನಾವು ಈಗ ಇದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಇನ್ನೊಂದು ರೈತರಿಗೆ ಈಗ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ತಗೊಂಡಿರ್ತಾರಲ್ಲ, ಮರುಪಾವತಿ ಮಾಡಿ ಅಂತೇಳಿ ಬರ್ತಾರೆ. ಒಂದು ವೇಳೆ ಆ ದಿನಾಂಕದ ಒಳಗಡೆ ಮರುಪಾವತಿ ಮಾಡಿದ್ರೆ 10% ಬಡ್ಡಿ ಹಾಕಬೇಕಾಗುತ್ತೆ. ಹೀಗಾಗಿ ಆ ಸಾಲದ ಮರುಪಾವತಿ ಅವಧಿ ವಿಸ್ತರಣೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಅದನ್ನೇನಾದರೂ ಇತ್ತಂದರೆ ಬೇಕಾದ್ರೆ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಮರುಪಾವತಿ ಮಾಡೋ ಅವಧಿ ವಿಸ್ತರಣೆ ಮಾಡೋಕ್ಕೆ ನೀವು ಒತ್ತಾಯ ಮಾಡ್ತಾ ನಮ್ಮ ಸಾಲಗಾರರು ಅದನ್ನು ಸಹ ಚರ್ಚೆ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿ ಅಂತ ತಿಳಿಸ್ತೇನೆ. ಈಗ ಬರ ಪರಿಶೀಲನೆ ಮಾಡಿದ್ರೆ ಸರ್ ವಾಸ್ತವ ಏನು ಅನಿಸ್ತು? ಏನು ಈಗ ಸ್ವಲ್ಪ ಮಳೆ ಬರೋದ್ರಿಂದ ನಾವಿನ್ನೂ ಬರ ಆಗೈತೆ ಅಂತ ಅನ್ನೋಕ್ಕಂಥದ್ದು ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ. ಅದು ಇನ್ನೂ ಒಂದು ಸ್ವಲ್ಪ ದಿವಸ, ಇನ್ನೊಂದು ತಿಂಗಳು ಹೋಗ್ಬೇಕು. ಇನ್ನೊಂದು ತಿಂಗಳು ಹೋದ್ಮೇಲೆ ಅದ್ರ ವಾತಾವರಣ ಸ್ಥಿತಿ ನೋಡ್ಕೋಬೇಕು. ಕೆಲವರು ಮೊದಲೇ ಬಿತ್ತಿರ್ತಕ್ಕಂಥ ಕೆಲವು ಕಡೆಗೆ ಸ್ವಲ್ಪ ಸ್ವಲ್ಪ ಉತ್ಪಾದನೆ ನೋಡೋದು ಅವೆಲ್ಲವೂ ಸಹ ಕಡೆಗೆ ಬೆಳೆ ಹಾನಿಯಾಗಿದ್ದವು. ಅವೆಲ್ಲವನ್ನು ಪರಿಶೀಲನೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕು. ಅವೆಲ್ಲ ಸಮಗ್ರ ಅಭಿವೃದ್ಧಿ ರಿಪೋರ್ಟ್ ತಗೊಂಡು ಆಮೇಲೆ ನಾವು ಅದಕ್ಕೆ ಒಂದು ಮುನ್ನೆಲೆ ಮಾಡ್ತೀವಿ. ನೋಡ್ಕೊಂಡೇ ಮಾಡ್ಬೋದು. ಚೇಂಜ್ ಮಾಡ್ಬೇಕಂದ್ರೆ ತುಂಬ ವರ್ಷದಿಂದ ಕೇಳ್ತಾ ಇದ್ರು. ಗೈಡ್ಲೈನ್ಸ್ನ ಚೇಂಜ್ ಮಾಡಿ ಈಗ ಅದು ಮೊದಲಿಂದ ಅದು ಹಳೆ ರೈತರ ಬೇಡಿಕೆ ಭಾಳ ದಿವಸದಿಂದ ಐತೆ. ಆ ಯೋಜನೆಯಿಂದ ಏನಿದೆ, ಹಳೆಯ ಯೋಜನೆ ಇರೋದ್ರಿಂದ ಅದನ್ನು ಚೇಂಜ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸರ್ಕಾರದವರು ರೈತರಿಗೋಸ್ಕರ ಬದಲಾವಣೆ ಮಾಡಿದ್ರೆ ಭಾರಿ ಒಳ್ಳೇದಂತಕ್ಕಂಥ ಒಂದು ಮನವಿ ಮಾಡ್ತಾರೆ. ಈಗ ಖಾತೆ ನೀತಿ ಸಂಬಂಧ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ದಲಿತ ಸಮುದಾಯದ 7 ಜನ ಸಚಿವರಿದ್ದಾರೆ. ಜಾತಿ ಸಮುದಾಯ ಅದರಲ್ಲಿ ಎಡಬಲ ಅನ್ನೋದಾದ್ರೆ ಎಡಕ್ಕೆ ಇಬ್ಬರೇ ಇರೋದು. ಬಲ ಸಮುದಾಯದಲ್ಲಿ ಪ್ರಬಲ ಖಾತೆ ಇದೆ. DCM ಹುದ್ದೆ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು. ಹೀಗಾಗಿ ಎಡ ಸಮುದಾಯದವರಿಗೆ ಒಂದು ಪ್ರಬಲ ಖಾತೆ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಇವೆಲ್ಲವನ್ನು ಸಹ ನಮ್ಮ ಹೈಕಮಾಂಡು ಗಮನ ಹರಿಸ್ತಾ ಇತ್ತು. ಎಲ್ಲರಿಗೂ ಸಹ ಸಮಾನತೆಯನ್ನು ಇವತ್ತು ನೋಡ್ರಿ, ಇಡೀ ದೇಶದಲ್ಲೇ ಇವತ್ತು ಒಬ್ಬ ಪೌರ ಕಾರ್ಮಿಕ ಮಗನಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಯಾರಿಗೆ? ನಮ್ಮ ರಾಹುಲ್ ಗಾಂಧಿ. ಯಾಕಂದ್ರೆ ಯುವಕರಿಗೆ ನಾವು ಆದ್ಯತೆ ಕೊಡ್ತಕ್ಕಂಥದ್ದನ್ನು ಇದನ್ನು ಮಾಡಿದ್ರು. ಹಂಗೆ
ಯಾವ ಸಮುದಾಯದವರಿಗೆ ಏನು ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ಲ ಪ್ರಾಂತ್ಯಕ್ಕೂ ಒಳ್ಳೆಯದಾಗೋ ರೀತಿಯಲ್ಲಿ ಸಚಿವ ಸಂಪುಟದ ಏನೇ ಕೊಡ್ತಕ್ಕಂಥದ್ದು ಕೆಲಸವನ್ನು ನಮ್ಮ ಸುಪ್ರೀಂ ಮೇಲಿದ್ರು ಮುಖ್ಯಮಂತ್ರಿಗಳು ಅವರು ಒಳ್ಳೆ ಎಲ್ಲರನ್ನು ವಿಶ್ವಾಸ ತಗೊಂಡು ಒಳ್ಳೆ ನಮಗೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು, ಅವರ ಮಾರ್ಗದರ್ಶನ ಅದು ಅಭಿಮಾನಿಗಳ ಒಂದೇನು ಕೇಳಿರ್ತಕ್ಕಂಥ ಸ್ವಾಗತಾರ್ಹ. ಅದು ನಮ್ಗೆ ಏನೇ ಯೋಚನೆ ಬಿಟ್ಟರು ನಮ್ಮ ಮುಖ್ಯಮಂತ್ರಿಗಳು. ಈಗ ಬಿಜೆಪಿ JDS ಅವರು ಬಿಡದಿ ಹೋರಾಟಕ್ಕೆ ಪಾದಯಾತ್ರೆ ಅಂದ್ಕೊಂಡಿದ್ದಾರೆ. ಇದೊಂಥರ ಗೌರ್ಮೆಂಟಿಗೆ ತೊಂದರೆ ಕೊಡೋ ಥರ ಉದ್ದೇಶ ಮಾಡ್ತಾರೆ. ನೀವೆಲ್ಲರೂ ಏನು ಸೇರ್ಕೊಂಡು ಏನು ಮಾಡ್ಬೇಕು? ವಿರೋಧ ಪಕ್ಷದವರು ಮತ್ತು ಅವರು ಕೆಲಸ ಮಾಡಲೇಬೇಕು, ಅದು ಮಾಡ್ತಾರೆ. ನಮ್ಮ ಸರ್ಕಾರ ಏನು ರೈತರಿಗೆ ಒಳ್ಳೇದಾಗಬೇಕು ಆ ಕಡೆ ಗಮನ ಹರಿಸಿ ನಿರ್ಣಯ ತಗೊಳ್ತಾರೆ. ಬಿಡದಿ ಯೋಜನೆ ರೈತರದ್ದು ರೈತರದ್ದು ಎಲ್ಲ ಚರ್ಚೆ ಮಾಡಿ ಅದು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡವರು ಮಾಡ್ತಾರೆ. ಸರ್, ಈಗ ನಾಗೇಂದ್ರ ಅವರು ಏನು ಅವ್ರ ವಿರುದ್ಧ ಆರೋಪ ಇತ್ತು, ಆದ್ರೆ ಅವರು ದೆಹಲಿಗೆ ಹೋಗಲು ಷರತ್ತಿತ್ತು ಸರ್. ಆ ಷರತ್ತು ಉಲ್ಲಂಘನೆ ಮಾಡಿ ದೆಹಲಿ ಅದು ಈಗಾಗಲೇ ನ್ಯಾಯಾಲಯದಿಂದ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಇನ್ನೊಂದೇನಂದ್ರೆ ನಾನು ಬಂದದ್ದು ನಿನ್ನೆ ಮಾಯಕೊಂಡ ಕ್ಷೇತ್ರ. ನಾನು ದಾವಣಗೆರೆ ಎಂಟ್ರಿ ಆಗಿದ್ದಿಲ್ಲ. ನಾನು ನಿನ್ನೆ ಬರ್ತಿದ್ದಂಗೆ ಮೊದಲನೇ ಪಾದಾರ್ಪಣೆ ಮಾಡಿದ್ದೆ. ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರ ಸಮಾಧಿಗೆ ಹೋಗಿಬಿಟ್ಟು ನಾನು ಅಲ್ಲಿ ಮೊದಲನೇ ನನ್ನ ದಾವಣಗೆರೆ ಎಂಟ್ರಿನೇ ಫಸ್ಟ್ ನಾನು ವಿಸಿಟ್ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿಯವರ ಒಂದು ಸಮಾಧಿಗೆ ಹೋಗಿ ಅವರ ಆಶೀರ್ವಾದ ಪಡೆದು ಆಗ ನಾನು ಊರೊಳಗೆ ಎಂಟ್ರಿ ಮಾಡಿದ್ದೆ. ಇದು ನಮಗೆ ಯಾಕಂದರೆ ನಮ್ಮ ಹಿರಿಯ ರಾಜಕಾರಣಿ ನಮಗೆ ಸಹ ಅನೇಕ ಸರಿ ನಾವು ಸ್ವಲ್ಪ ಸರಿದಾರಿಗೆ ಹೋಗೋಂಥ ತಿರ್ತಕ್ಕಂಥ ಕೆಲಸವನ್ನು ಶಿವಶಂಕರಪ್ಪಾಜಿಯವರು ಮಾಡಿದರು. ಆದರೆ ಅವ್ರಿಗೋಸ್ಕರ ನಾವು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿಂದ ನನ್ನ ಕಾರ್ಯವ್ಯಾಪ್ತಿಯನ್ನು ಒಳಗಡೆ ನಾನು ಎಂಟ್ರಿ ಆಗಿ ಜಿಲ್ಲೆಗೆ ಇಬ್ಬರು ಸಚಿವರು ಆಗ್ತಾರೆ. SS ಮಲ್ಲಿಕಾರ್ಜುನ ಹಿರಿಯರು ಆಗ್ತಾರೆ. ಅವ್ರ ಮಾರ್ಗದರ್ಶನ ಮತ್ತೆ ಅವರು ಈಗ ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಗೊಂದಲ ಇದಾವೆ ಜಿಲ್ಲೆಯಲ್ಲಿ. ಇವನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾರೆ? ಈಗ ಅವರು 3 ಬಾರಿ ಸಚಿವರಾಗಿರ್ತಕ್ಕಂಥವ್ರು, 3ರಿಂದ 4 ಬಾರಿ ಸಚಿವರಾಗಿದ್ದಾರೆ. ಅವ್ರ ಅನುಭವ ಐತಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು. ಅವರ ಅನುಭವದ ಜೊತೆಗೆ ನಾನು ಸಹ ಅವ್ರು ಏನು ಸೂಚನೆ ಕೊಡ್ತಾರೆ ಅದರಂತೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು ನಿನ್ನೆ ಭಾಷಣದಾಗೂ ಒಂದು ಕಾರ್ಯಕರ್ತರ ಕಿವಿ ಮಾತು ಹೇಳಿದ್ರಿ, ಕೆಲಸ ಮಾಡ್ತಾರೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಇದ್ದೇ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಲ್ಲ. ಈಗ ಒಂದು ಸ್ವಲ್ಪ ಏನಾರ ಚುಚ್ಚಿರ್ತಾನೆ ಅದು ನೋವು ಎಲ್ಲಿ ಹಾಕತ್ತಂತ ಅದು ನೋವು ಅದು ಗೊತ್ತಾಗಲಿ ಅಂತಂದೇಳಿ ನಾವು ಕೆಲವರು ಎಲ್ಲರೂ ಅಲ್ಲ 90% ಎಲ್ಲರೂ ಪ್ರಾಮಾಣಿಕರೇ. 99% 1% ಕೆಡ್ತಾವು ಸಂಬಂಧಗಳು. ಅಂಥದ್ದು ಯಾವುದೇ ರೀತಿಯಾದಂಥ ಉಳಿ ಹಿಂಡ್ತ ಕೆಲಸ ಮಾಡಬೇಡ್ರಿ. ಹೋಗಿ ಮತದಾರರ ಮನಸ್ಸು ಗೆದ್ದು ಅಲ್ಲಿ ನೀವು ನಿಮ್ಮತನವನ್ನು ಬೆಳೆಸ್ಕೊಂಡು ಅಲ್ಲಿ ನೀವು ಒಳ್ಳೆ ಸ್ಥಾನಮಾನ ಪಡ್ರಿ, ಉಳಿ ಹಿಂಡಿ ಸ್ಥಾನಮಾನ ಪಡಿಬೇಡ್ರಿ ಅಂತ ಇಡೀ ನಾವು ಮಲ್ಲಣ್ಣರು ನಾನು ರಾತ್ರಿ ಆಗಲು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾವು ಇಬ್ಬರು ಸೇರಿಬಿಟ್ಟು ಇನ್ನೂ ಹೆಚ್ಚಿನದಾಗಿ, ಯಾಕಂದರೆ ಅದು ಅನುಭವ ಜಾಸ್ತಿ ಆಯ್ತು ಮಲ್ಲಣ್ಣಗೆ. ಅದ್ರ ಜೊತೆ ನಾನು ಅವ್ರ ಜೊತೆಗೆ ಅವ್ರು ಹೇಳಿದ್ದನ್ನು ಸೂಚನೆ ಕೊಟ್ಟಿದ್ದ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಅದು ಮೂಲ ನಾನು ನೀನು ನನ್ನ ಜೀವಿತ ಅವಧಿವರೆಗೂ ಸಹ ನಾನು ಅವ್ರಿಗೆ ನ್ಯಾಯ ಕೊಡ್ಸಕ್ಕೆ ಹೋರಾಟ ಮಾಡ್ತೇನೆ. ಈಗ ನನಗೆ ಅಧಿಕಾರ ಸಿಕ್ಕತ್ತೆ. ಈಗ ನಾನು ಸಹ ಅಧಿಕಾರ ನಾನೇ ಒಬ್ಬ ಮಂತ್ರಿ ಆಗಿರೋದ್ರಿಂದ ನನಗೆ ಗೊತ್ತಿದೆ ಪೌರ ಕಾರ್ಮಿಕರಿಗೆ ಎಲ್ಲೆಲ್ಲಿ ದೌರ್ಜನ್ಯ ನಡೀತಾವಂತ ಪಿನ್ ಟು ಪಿನ್ ಗೊತ್ತೈತಿ. ಆದರೆ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗೆ ಅವ್ರಿಗೆ ಬೆಂಬಲ ಕೊಡ್ತಾರೆ ಈ ರಾಜ್ಯದಲ್ಲಿ. ಅದನ್ನು ಬ್ರೇಕ್ ಆಗ್ತಾನೆ. ಯಾಕಂದರೆ ನ್ಯಾಯಯುತವಾಗಿದ್ದರೆ ಅವರು ಬೆಂಬಲ ಕೊಡಲಿ, ಅನ್ಯಾಯ ಮಾಡಿದ್ರೆ ಬೆಂಬಲ ಕೊಡ್ಬೇಕು. ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರಿಗೆ ಪೂರ್ತಿ ಸಂಬಳ ಸಿಗ್ತಾನೆ ಇಲ್ಲ. ಅದನ್ನೇ ನಾನು ಹೇಳೋದು. ಎಲ್ಲವನ್ನು ಸಮಗ್ರವಾಗಿ ನಾನು ಸಹ ಅದೇ ಕುಟುಂಬದಿಂದ ಬಂದಂದಾಗ ನನ್ನ ಪೌರ ಕಾರ್ಮಿಕರಿಗೆ ಏನು ಆಕತ್ತೆ ಅನ್ನೋ ನನಗೆ ಅರಿವು ಇಟ್ಕೊಂಡಾನೆ. ಅದನ್ನು ನ್ಯಾಯ ಕೊಡ್ಸೋಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಯಾವುದೇ ಕಾರಣಕ್ಕೆ ಬಿಡ್ದಂಗೆ ನಾನು ಅದಕ್ಕೆ ಹೋರಾಟ ಮಾಡಿ ನಾನು ನ್ಯಾಯ ಕೊಡಿಸ್ತಕ್ಕಂಥದ್ದು. ಅವ್ರ ನೆಮ್ಮದಿಯಿಂದ ಅವ್ರ ಸಂಬಳ ತಗೊಂಡು ಮನೆಗೆ ಹೋಗ್ಬೇಕು. ಇನ್ನೊಬ್ರ ಕೈ ಸಂಬಳ ಕೊಡಬಾರ್ದು. ಇನ್ನೊಬ್ರು ಬಂದು ಬ್ಯಾಂಕ್ ಹತ್ರ ಬಂದು ದುಡ್ಡು ವಸೂಲಿ ಮಾಡಬಾರ್ದು. ಅದ್ರ ಕಡೆ ನಾನು ಗಮನ ಕೊಡ್ತೇನೆ. ಆದರೆ ಅದಕ್ಕೆ ಯಾರು ನಾನು ಹೇಳ್ತಾನೆ, ವಿನಂತಿ ಮಾಡ್ತೇನೆ, ನಮ್ಮ ಯಾವುದೇ ರಾಜಕಾರಣಿ ಅಧಿಕಾರಿಗಳು ಅಂಥವ್ರಿಗೆ ಬೆಂಬಲ ಕೊಡಬಾರ್ದು ಅಂತ ವಿನಂತಿ ಮಾಡ್ತಾನೆ ನಿಮ್ಮ ಕೈ ಮುಗಿದು.